ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಸಾಗರ ಇಂದ. ಸೊ ನಾವು ಕಡೂರ್ಗ್ ಹೋಗಿ ಆನ್ ದ ವೇ ನಾವು ಸಾಗರಾಗ್ ಹೋಗ್ಬೇಕಾಯ್ತು. ಸೊ ಏನಕ್ಕಪ್ಪ ಸಾಗರಾಗ್ ಹೋಗ್ತಿರೋದು ಅಂತಂದ್ರೆ, ಸಿಗಂದೂರ್ ಚೌಡೇಶ್ವರಿನ ದರ್ಶನ ಮಾಡ್ಬೇಕಂತ. ಇದು ಒಂದು ಅನ್ಪ್ಲಾನ್ಡ್ ಟ್ರಿಪ್ ಆಗಿತ್ತು. ಸೊ ನಾವ್ ಯಾವ್ದೋ ಒಂದ್ ಕೆಲ್ಸದ ಮೇಲೆ ಹೋಗಿದ್ದು, ವರ್ಕ್ ಮೇಲೆ ಹೋಗಿದ್ದು. ಸೊ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡು, ಸೊ ಟೈಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಿಗಂದೂರ್ಗ್ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಸೊ ಇಲ್ಲಿ ನಾನು ಮತ್ತೆ ಪ್ರಭಾ ಮತ್ತೆ ಅವ್ರ ಹಸ್ಬೆಂಡ್ ಕೂಡ ಜಾಯ್ನ್ ಆಗಿದ್ರು. ಸೊ ನಾವಿಬ್ರೇ ಇದ್ದಿದ್ರಿಂದ ಅವ್ರಿಗೂ ಫೋನ್ ಮಾಡಿ ಪ್ರಭಾ ಅವರು ಕರೆದ್ರು, ಹಿಂಗೆ ಟೈಮ್ ಇದೆ ಬನ್ನಿ ಅಂತ. ಹೋಗ್ ಬರೋಣ ಅಂತ ಹೊರಟ್ವಿ. ನಿಮ್ಮೆಲ್ಲರಿಗೂ ರೆಡಿ ಆಗ್ತಾ ಒಂದ್ ವಿಷಯನ ಹೇಳ್ಬೇಕು. ಯಾರೆಲ್ಲ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸಿಗಂದೂರ್ ಚೌಡೇಶ್ವರಿ ಎಷ್ಟು ಪವರ್ಫುಲ್ ಅಂತ. ಯಾರೆಲ್ಲ ಬಿಸ್ನೆಸ್ ನ ಮಾಡ್ತಿದ್ದೀರಾ, ಹಾಗೇನೆ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಖಂಡಿತ ಒಂದ್ಸಲ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಏನಕ್ಕಪ್ಪ ಈ ಮಾತು ಹೇಳ್ತಿದೀನಿ ಅಂದ್ರೆ, ತುಂಬಾ ಸ್ಟ್ರಗಲ್ ಮಾಡ್ತಿರ್ತೀರಾ, ಏನಾದ್ರು ಬಿಸ್ನೆಸ್ ಇಂಪ್ರೂವ್ ಆಗ್ತಿರಲ್ಲ, ಹಾಗೇನೆ ಏನಾದ್ರು ಕಳ್ತನ ಆಗ್ತಿರೋಂತ ವಿಷಯ ಇದ್ರೆ, ನಿಮ್ಮ ಏನಾದ್ರು ಕಳ್ತನ ಕೂಡ ಆಗಿದ್ರು ಈ ದೇವಸ್ಥಾನಕ್ಕೆ ಹೋಗ್ಬಾರ್ದ್ರಿಂದ ಯಾವುದೇ ವಸ್ತು ನಿಮ್ ಮನೇಲಿ ಕಳ್ತನ ಆಗಿದ್ರು ಖಂಡಿತ ಅದು ವಾಪಸ್ ಸಿಗುತ್ತೆ. ಕೋರ್ಟ್ ವಿಷಯ ಆಗಿರ್ಲಿ, ಅದು ಪ್ರಾಪರ್ಟಿ ವಿಷಯ ಆಗಿರ್ಲಿ, ಅಥವಾ ಬಿಸ್ನೆಸ್ ತುಂಬಾ ಲಾಸ್ ಆಗ್ತಿದೆ ಅಂತ ಅಂದ್ರು ಕೂಡನು 100% ಅಲ್ಲಿ ಹೋಗ್ ಬಂದ್ರೆ ಚೆನ್ನಾಗುತ್ತೆ, ಕ್ಲಿಕ್ ಆಗುತ್ತೆ ನಿಮ್ಮ ಬಿಸ್ನೆಸ್. ಒಂದ್ಸಲ ಹೋಗಿ ವಿಸಿಟ್ ಮಾಡ್ಬಿಟ್ಟು ಬನ್ನಿ. ಸೊ ಇದ್ರ ಮಾಹಿತಿನ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಗೈಸ್. ನಾನ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಪ್ರಭಾ ಅವ್ರು ಕೂಡ ಒಂದೇ ರೂಮ್ ಮಾಡಿದ್ವಿ ನಾವು 3 ಮೆಂಬರ್ಸ್ಗೆ. 2x3 ಏನೋ ರೂಮ್ ಇತ್ತು, ಅದನ್ನ ತಗೊಂಡಿದ್ವಿ. ನಾನು ರೆಡಿ ಆಗ್ತಿದ್ದೆ. ನಾನ್ ಇವತ್ತು ಸ್ಯಾರಿ ಹತ್ರ ಏನು ತಗೊಂಡ್ ಹೋಗಿಲ್ಲ, ಯಾಕಂದ್ರೆ ಇದು ಅನ್ಪ್ಲಾನ್ಡ್ ವಿಡಿಯೋ ಆಗಿದ್ದರಿಂದ. ಸ್ಯಾರಿ ತಗೊಂಡ್ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ಏನು ಮಾಡಕ್ ಆಗಲ್ಲ, ವಿತ್ ಎಮರ್ಜೆನ್ಸಿ. ಒಂದು ಕುರ್ತಾ ವೇರ್ ಮಾಡಿ, ವೈಟ್ ಕಲರ್ ಕುರ್ತಾ. ಇದು ನಾನು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ನೀಟಾಗಿ ರೆಡಿ ಆಗಿದೆ ನೋಡಿ, ಈ ತರ ಲುಕ್ ಕಾಣಿಸ್ತಿತ್ತು. ನನ್ ಸ್ಕಿನ್ ಈ ತರ ಗ್ಲಾಸಿ ಆಗಿ ಕಾಣ್ತಿರೋದಕ್ಕೆ ಸನ್ಸ್ಕ್ರೀನ್ ನಾನು ಅಪ್ಲೈ ಮಾಡ್ತೀನಿ, ಲೈಟ್ ಆಗಿ ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ನಿಮ್ಗೂ ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಲಿಂಕ್ ಖಂಡಿತ ಕಳ್ಸ್ಕೊಡ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ರೆಡಿ ಎಲ್ಲ ಆಗ್ಬಿಟ್ಟು ನಾವು ಇವಾಗ ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದು ಟಿಫನ್ ನ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನಾವು ನೈಟ್ ಕೂಡ ಏನು ಟಿಫನ್ ಮಾಡಿರ್ಲಿಲ್ಲ, ಊಟ ಮಾಡಿರ್ಲಿಲ್ಲ. ಅದಕ್ಕೆ ಟಿಫನ್ ಏನಾದ್ರು ತಿಂದು ಹೋಗೋಣ ಅಂತ ಬಂದ್ವಿ. ಟಿಫನ್ ತಿಂದಿರೋದು ವಿಡಿಯೋ ಮಿಸ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ವಿಡಿಯೋಸ್ ಅಲ್ಲಿ ಇಲ್ಲಿ ಮಿಸ್ ಆಗಿದೆ. ಟಿಫನ್ ನ ತಿಂದು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತು, ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಂತ ವ್ಯೂ ಸಿಗುತ್ತೆ ಅಂತ. ನಾವು ಏನ್ ಅನ್ಕೊಂಡಿದೀವಿ, ನಮ್ಮ ಮನಸ್ಸಲ್ಲಿ ಎಷ್ಟೊಂದೆಲ್ಲ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಕನ್ಫ್ಯೂಷನ್ಸ್ ಆಗಿರ್ಲಿ, ಸ್ಟ್ರೆಸ್ ಆಗಿರ್ಲಿ, ಎಲ್ಲಾನು ಕಡಿಮೆ ಆಗುತ್ತೆ. ಹಾಗೇನೆ ಇಲ್ಲಿ ಬ್ರಿಡ್ಜ್ ಕೂಡ ಮಾಡಿದ್ರೆ ಇವಾಗ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಈ ಸಿಗಂದೂರ್ ಒಂದು ಐಲ್ಯಾಂಡ್ ತರ, ಅಷ್ಟು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ. ನೀವ್ ಇಲ್ಲಿ ನೋಡ್ತಿದ್ರಲ್ಲ, ಇವಾಗ ಇದು ಹೊಸದಾಗಿ ಆಗಿರೋಂತ ಬ್ರಿಡ್ಜ್. ಮುಂಚೆ ಎಲ್ಲ ಲಾಂಚ್ ಇತ್ತು, ಲಾಂಚ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಆಗಿರ್ಲಿ, ಜನ ಆಗಿರ್ಲಿ ಓಡಾಡ್ತಾ ಇದ್ರು. ಇವಾಗ ಅಲ್ಲಿ ಅದನ್ನ ಕಟ್ ಡೌನ್ ಮಾಡ್ಬಿಟ್ಟು ಇವಾಗ ಮೇಲ್ಗಡೆ ಹೈವೇ ಹೋಗೋ ತರ ಮಾಡಿದ್ದಾರೆ. ನಿಜವಾಗ್ಲೂ ಬ್ರಿಡ್ಜ್ ಮಾತ್ರ ಸೂಪರ್ ಆಗಿತ್ತು. ಎಷ್ಟು ಜನ ನಿಂತಿದ್ರು ಅಲ್ಲಿ ಅಂದ್ರೆ, ಎಲ್ಲಾ ಫೋಟೋಸ್ ವಿಡಿಯೋಸ್ಗೋಸ್ಕರನೇ ಕಾಯ್ತಾ ಇದ್ರು. ನಾನು ಶಾರ್ಟ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಏನದು ಬ್ರಿಡ್ಜ್ ಬಗ್ಗೆ ವಿಡಿಯೋಸ್ ನ. ಖಂಡಿತ ನೀವು ಫ್ರೀ ಟೈಮ್ ಅಲ್ಲಿ ಒಂದ್ಸಲ ಹೋಗಿ ಬ್ರಿಡ್ಜ್ ನ ಒಂದು ಫೀಲ್ ಮಾಡಿ. ಹಾಗೆ ಒಳ್ಳೆ ವ್ಯೂ ಪಾಯಿಂಟ್ ಬೇಕು ಅಂದ್ರೆ ಖಂಡಿತ ಸಿಗಂದೂರ್ಗ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ, ಅಲ್ಲಿ ಬಂದು 3 ಕಡೆ ನೀರಿರುತ್ತೆ, ಒಂದ್ ಕಡೆ ಊರು, ಸೇಮ್ ಐಲ್ಯಾಂಡ್ ತರನೇ. ತುಂಬಾ ಚೆನ್ನಾಗಿತ್ತು, ನಿಮ್ಗೆ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ದೇವಸ್ಥಾನ ದರ್ಶನ ಕೂಡ ಅಷ್ಟೇನೆ, ನಿಮ್ಗೆ ಬೆಳಗಿನ ಜಾವ 4:15 ಸ್ಟಾರ್ಟ್ ಆಗಿ ನೈಟ್ ವರ್ಗು ಇರುತ್ತೆ. ವಿಶೇಷವಾದಂತ ಎಲ್ಲಾ ಪೂಜೆಗಳು ನಡೀತಿರುತ್ತೆ. ಇದ್ರ ಬಗ್ಗೆ ಇನ್ನೂ ಕಂಟಿನ್ಯೂ ಆಗಿ ಹೇಳ್ಬೇಕು ಅಂತಂದ್ರೆ, ಸಿಗಂದೂರ್ಗೆ ಹೋದಾಗ ಇದೊಂದ್ ಕೆಲ್ಸ ತಪ್ಪದೆ ನೀವು ಮಾಡ್ಬೇಕು ಅಂತಂದ್ರೆ, ಯಾರಿಗೆಲ್ಲ ಬಿಸ್ನೆಸ್ ತುಂಬಾನೇ ಲಾಸ್ ಆಗ್ತಾ ಇರುತ್ತೆ, ಅವರು ಕೂಡ ನೀವ್ ಹೋಗಿ ಏನಂತ ಅರ್ಕೆ ಮಾಡ್ಕೋಬೇಕು ಅಂದ್ರೆ, ಅಲ್ಲಿ ಸಂಕಲ್ಪ ಪೂಜೆಗಳು ಅಂತ ತುಂಬಾ ಇರುತ್ತೆ. ನಾನು ಇಲ್ಲಿ ವಿಡಿಯೋದಲ್ಲಿ ಎಂಡಲ್ ಕೂಡ ಹಾಕ್ತೀನಿ, ನೋಡಿ ಅದನ್ನ ಯಾವ ತರ ಪೂಜೆಸ್ ಅಲ್ಲಿ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಂತ. ನೀವು ಪೂಜೆ ಐಟಮ್ ಅಂತ ಹಣ್ಣು, ಕಾಯಿ, ಹೂವು ಅದನ್ನೆಲ್ಲ ತಗೊಳೋದಕ್ಕಿಂತ ಹೆಚ್ಚಾಗಿ ನೀವು ಒಳಗಡೆ ಹೋದ್ರೆ ನಿಮ್ಗೆ ಅದರದೇ ಒಂದು, ಅಂದ್ರೆ ಏನಂತ ಹೇಳ್ತಾರೆ, ಪೂಜೆಗೆ ಏನೇನ್ ಬೇಕು, ಯಾವ ತರ ಪೂಜೆ ಮಾಡ್ಬೇಕಂತ ಇದೀರಾ ಅದ್ರದ್ದೆಲ್ಲಾನು ಅಲ್ಲಿ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಪೂಜೆ ಐಟಮ್ಗೆ ನೀವು ದುಡ್ಡು ಹಾಕೋದಕ್ಕಿಂತ ಒಳಗಡೆ ಹೋಗಿ ನೀವು ಆ ಸಂಕಲ್ಪದ ಬಗ್ಗೆ ನೀವು ಅವ್ರ ಹತ್ರ ಹೇಳ್ದಾಗ, ನೀವ್ ಯಾವ ಪರ್ಪಸ್ಗೆ ಬಂದಿದ್ದೀರಾ, ಬಿಸ್ನೆಸ್ ಆಗಿರ್ಲಿ, ಮದ್ವೆ ಆಗಿರ್ಲಿ, ಕಳ್ತನ ಆಗಿರ್ಲಿ ಮನೇಲಿ, ಅಥವಾ ಕೋರ್ಟ್ ಕೆಲ್ಸ ಏನಾದ್ರು ಆಗ್ತಿಲ್ಲ ಅಂದ್ರೆ ಖಂಡಿತ ಅಲ್ಲಿ ಹೋಗಿ ಒಂದು ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಪೂಜೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾವಿವಾಗ ಒಳಗಡೆ ಬಂದು ಹಣ್ಣು ಕಾಯಿ ಎಲ್ಲ ತಗೊಂಡ್ಲಿಲ್ಲ. ನಾವ್ ಒಳಗಡೆ ಹೋಗಿ ಫಸ್ಟ್ ಎಂಟರ್ ಆಗೋಣ, ಆಗಿದ್ದಾದ್ಮೇಲೆ ನೋಡೋಣ ಅಂತ. ಸ್ವಲ್ಪ ನನ್ಗೆ ಇದ್ರ ಬಗ್ಗೆ ಐಡಿಯಾ ಇತ್ತು, ಯಾಕಂದ್ರೆ ಸುಮಾರು ಸಲ ನಾನು ಹೋಗಿದ್ದೀನಿ. ಇವಾಗ ನಾವು ಬಂದು ಅಲ್ಲಿ ಸಿಗಂದೂರ್ದು ನೀವ್ ಇಲ್ಲಿ ನೋಡಿದಿಲ್ಲ, ಇದೇ ಎಂಟ್ರೆನ್ಸ್. ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಬಂದು ಎಲ್ಲಾ ದೇವಸ್ಥಾನಗಳ ತರ ತುಂಬಾ ಹೈಟ್ ಅಲ್ಲಿ ಇರೋದು, ತುಂಬಾ ವ್ಯೂ ಪಾಯಿಂಟ್ ಇರೋ ತರ ಇಲ್ಲ. ಇದು ಫುಲ್ ತಗ್ಗಲ್ಲಿ ಇರೋದು ದೇವಸ್ಥಾನ.
ಅಮ್ಮ ಅಂದ್ರೆ ನಾವು ಹೈಟ್ ಅಲ್ಲಿ ನಿಂತ್ಕೋಬೇಕು, ಕೆಳಗಡೆ ಫುಲ್ ಡೌನ್ ಅಲ್ಲಿ ಅವ್ರಿರೋದು. ಶ್ರೀಚಕ್ರ ಇರೋಂತ ಜಾಗ. ನಿಮ್ಗೆ ಏನಾದ್ರು ತುಂಬಾ ಬಿಸ್ನೆಸ್ ಫ್ಲಾಪ್ ಆಗ್ತಿದ್ದೀರಾ ಅಂತಂದ್ರು ಕೂಡ ಖಂಡಿತ ಒಂದ್ಸಲ ಹೋಗ್ ಬನ್ನಿ. ಅಲ್ಲಿ ಹೋಗ್ ಬಂದ್ರೆ ಅದು ಪಾಸಿಟಿವ್ ಎನರ್ಜಿನೇ ಬೇರೆ ತರ ಕ್ರಿಯೇಟ್ ಆಗುತ್ತೆ. ಸೊ ಸಡನ್ ಆಗೆಲ್ಲ ಹೋಗ್ಬಿಡ್ಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಸೊ ಇಲ್ಲಿ ನಂದಿ ಕೂಡ ಇದೆ, ಅಮ್ಮಂಗೆ ಅಭಿಷೇಕ ಮಾಡೋದಕ್ಕೆ ಅಂತ ಇಲ್ಲಿ ನಂದಿನ ಇಟ್ಕೊಂಡಿದ್ದಾರೆ. ತುಪ್ಪದ ಅಭಿಷೇಕ ಆಗಿರ್ಲಿ, ಹಾಲಿನ ಅಭಿಷೇಕ ಆಗಿರ್ಲಿ, ಕ್ಷೀರಾಭಿಷೇಕ ಮಾಡ್ತೀವಲ್ಲ ಅದಕ್ಕೆ. ಸೊ ಇಲ್ಲಿಂದ ಅಂದ್ರೆ ಆ ಹಸುಯಿಂದ ಬರೋಂತ ತುಪ್ಪದಲ್ಲೇನೆ ಅಮ್ಮನ್ಗೆ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ, ಆರತಿಗಳನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಸೊ ನಾವ್ ಹೋಗಿರೋಂತ ಟೈಮಲ್ಲಿ ಕ್ರೌಡ್ ಇಲ್ಲ. ಸೊ ಗೈಸ್, ನಾನು ವಾಯ್ಸ್ ಓವರ್ ನ ಏನು ಕೊಡ್ತಿದೀನಿ ಅಂದ್ರೆ, ನಾನು ಮೈಕ್ ನ ಬಿಟ್ಟೋಗಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ದರ್ಗರ್ ಅನ್ನೋ ತರ ಸೌಂಡ್ ಬರ್ತಿತ್ತು ಅಂತ ವಾಯ್ಸ್ ಓವರ್ ನ ಕೊಡ್ತಿದೀನಿ. ಸೊ ಈ ವಿಡಿಯೋ ಎಂಡ್ ವರ್ಗು ನೋಡಿ. ಹಾಗೆ ನಾನು ವಿಶೇಷವಾಗಿ ಸಂಕಲ್ಪ ಪೂಜೆ ಕಡೆಯನ್ನು ಮಾಡ್ಸಿದೀನಿ, ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಸೊ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗೈಸ್ ಇದೇನೆ, ಇಲ್ಲಿ ನಾವ್ ಎಲ್ಲಿ ಎಂಟರ್ ಆಗಿದೀವಲ್ಲ ಇಲ್ಲೆಲ್ಲ ಕೊಟ್ಟಿದ್ದಾರೆ 100 rupees, 250, 500, 1000 rupees ಆತರ ಎಲ್ಲ. ನಿಮ್ಗೆ ಯಾವ ತರ ಅಲಂಕಾರ ಪೂಜೆ ಆತರ ಎಲ್ಲಾನು ಇರುತ್ತಲ್ಲಿ. ನಾನು ತಗೊಂಡಿದ್ದು ಸಂಕಲ್ಪ ಮತ್ತೆ ಅಲಂಕಾರ ಪೂಜೆನ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಪೂಜೆನ ಮಾಡ್ಕೊಟ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಬೈ ಬರ್ತ್ ಮನೆಯಿಂದ ಅಂದ್ರೆ ಚಿಕ್ಕ ಮಗುವಿಂದ ಫುಲ್ ದೊಡ್ಡವರವರ್ಗು, ವಯಸ್ಸಾಗಿರೋರ್ವರ್ಗು ಏನೇನೆಲ್ಲ ಮಾಡ್ಬೇಕು ಮನೇಲಿ ಅಂತಾನು ಕೂಡ ಪ್ರತಿಯೊಂದನು ಕೂಡ ಅವ್ರು ಹೇಳ್ತಾರೆ. ನಮ್ಗೇನಾದ್ರು ವಾಮಾಚಾರ ಆಗಿದ್ರೆ, ಮಾಟ ಮಂತ್ರ ಮಾಡ್ಸಿದ್ರೆ, ಆಮೇಲೆ ಯಾರಾದ್ರೂ ನಿಮ್ಗೆ ದೃಷ್ಟಿ ದೋಷಗಳಾಗಿದ್ರೆ ಪ್ರತಿಯೊಂದನು ಕೂಡ ನಮ್ಮಲ್ಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿನ ಕೂಡ ಅಲ್ಲಿ ಕ್ಲೆನ್ಸ್ ಮಾಡೋ ತರ ಪೂಜೆನ ಮಾಡ್ತಾರೆ. ಸಂಕಲ್ಪ ಪೂಜೆ ಅಂದ್ರೆ ಅದನ್ನೇ. ಸೊ ಇಲ್ಲಿ ನಾನು ಒಬ್ಳು ಕೂತು ಪೂಜೆ ಮಾಡ್ತಿದ್ದೇನೆ, ಯಾಕಂದ್ರೆ ನನ್ನ ಫ್ಯಾಮಿಲಿ ಯಾರು ಇಲ್ಲಿ ಇನ್ವಾಲ್ವ್ ಆಗಕ್ ಆಗ್ಲೇ ಇಲ್ಲ, ಸಡನ್ ಟ್ರಿಪ್ ಆಗಿರೋದ್ರಿಂದ. ಸೊ ಆ ಕಡೆ ಬಂದು ಪ್ರಭಾ ಮತ್ತೆ ಅವ್ರ ಹಸ್ಬೆಂಡ್ ಪೂಜೆನ ಮಾಡಿಸ್ತಾ ಇದ್ರು. ಸೊ ಇಲ್ಲಿ ನಾನು ವಿಡಿಯೋ ಮಾಡಕ್ ಹೇಳ್ಬಿಟ್ಟು ವಿಡಿಯೋ ಮಾಡಕ್ ಹೇಳ್ದೆ. ಅವ್ರು ಸ್ವಲ್ಪ ವಿಡಿಯೋ ಮಾಡಿದ್ರು, ಫುಲ್ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಏನಕ್ಕೆ ಅಂದ್ರೆ ಅವರು ಕೂಡ ಪೂಜೆಗೆ ಕುತ್ಕೋಬೇಕಿತ್ತು, 1 by 1 ಹೋಗ್ತಾ ಇದ್ವಿ. ಸೊ ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಹತ್ರನೇ ನಿಮ್ಗೆ ಸಂಕಲ್ಪ ಪೂಜೆನ ಮಾಡೋದು. ಇಲ್ಲಿ ಏನ್ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಅಕ್ಷತನ ಕೊಟ್ಟು ಫಸ್ಟ್ ಕೈನ ವಾಶ್ ಮಾಡಿ, ಅದಾದ್ಮೇಲೆ ಹೂವಿನ ಪ್ರಸಾದನ ಕೊಟ್ಟು, ಅಕ್ಷತನ ಕೊಟ್ಟು, ನಮ್ಮ ಬಲಗಡೆ ತೊಡೆ ಮೇಲೆ ಕೈನ ಇಟ್ಟು ನಮ್ಮ ಸಂಕಲ್ಪ ಏನಿರುತ್ತೆ ಅದನ್ನ ಅವ್ರು ಕೇಳ್ತಾರೆ ಫಸ್ಟ್. ಅಂದ್ರೆ ಯಾವ ಪರ್ಪಸ್ಗೆ ಪೂಜೆ ಮಾಡ್ತಿದೀರಾ, ಏನಂತ ಪೂಜೆ ಮಾಡ್ಬೇಕು ಅಂತ ಎಲ್ಲಾ ಕೇಳಿದಾದ್ಮೇಲೆ ಕಂಪ್ಲೀಟ್ ನಮ್ ಬಿಸ್ನೆಸ್ ಆಗಿರ್ಲಿ ಪ್ರತಿಯೊಂದನು ಕೂಡ ಅವರು ಅರ್ಚನೆನ ಮಾಡಿ ಸಂಕಲ್ಪನ ಮಾಡಿಸ್ತಾರೆ. ಅದಾದ್ಮೇಲೆ ಸಿಗಂದೂರ್ ಚೌಡೇಶ್ವರಿನ ದರ್ಶನನ ಮಾಡ್ಬೇಕು. ನಿಜವಾಗ್ಲೂ ಗಾಯ್ಸ್ ದರ್ಶನ ಮಾತ್ರ ಸಖತ್ತಾಗಾಯ್ತು. ಸುಮಾರು ಒಂದ್ 10 ನಿಮಿಷ ನಾವು ಒಳಗಡೆನೆ ನಿಂತಿದ್ವಿ. ಇವಾಗ ದರ್ಶನ ಎಲ್ಲ ಮುಗಿಸಿ ಸೊ ಪ್ರಸಾದ ಕೂಡ ಇಸ್ಕೊಂಡು ಹೋಗ್ತಾ ಇದೀವಿ. ಇದು ಭೂತಪ್ಪನ ದೇವಸ್ಥಾನ ಇಲ್ಲಿರೋದು ನೋಡಿ, ಪ್ರಭಾ ಬರ್ತಿದ್ದಾರೆ. ಸೊ ಗೈಸ್, ಇವಾಗ ನೀವ್ ನೋಡ್ತಿರೋದು ಭೂತಪ್ಪನ ದೇವಸ್ಥಾನ. ಅಂದ್ರೆ ಸಿಗಂದೂರು ಚೌಡೇಶ್ವರಿ ರೈಟ್ ಅಂದ್ರೆ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಇದು ಸಿಗುತ್ತೆ. ಸೊ ಇಲ್ಲಿ ಏನಕ್ಕೆ ಹೋಗ್ತಿರೋದು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲಿ ಚೌಡೇಶ್ವರಿ ದೇವಸ್ಥಾನ ಇರ್ತಾರೆ, ಎಲ್ಲಿ ಅಮ್ಮನವ್ರ ದೇವಸ್ಥಾನ ಇರುತ್ತೆ, ಇಲ್ಲಿ ಖಂಡಿತ ಭೂತಪ್ಪ ಅವ್ರಿಗೆ ಕಾವಲಾಗಿ ಯಾವಾಗ್ಲೂ ಇರ್ತಾರೆ, ರೈಟ್ ಹ್ಯಾಂಡ್ ತರ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಕೂಡ ಅರ್ಕೆ ಪೂಜೆ ಎಲ್ಲಾನು ಮಾಡ್ಬೋದು. ಅಮ್ಮನವರಿಗೆ ನೀವು ಬಲಿ ಪೂಜೆ ಏನಾದ್ರು ಕೊಡ್ತಿದ್ದೀರಾ, ಮರಿ ಪೂಜೆ, ಮರಿ ಓಡ್ಸೋದಂತ ಹೇಳ್ತೀವರ, ಆ ಪೂಜೆ ಏನಾದ್ರು ಮಾಡಿಸಿರ ಅಂದ್ರೆ ಅದು ಫಸ್ಟ್ ಅಮ್ಮನವ್ರಿಗೆ ತಗೊಂಡ್ ಹೋಗಲ್ಲ, ಅಲ್ಲಿ ಫಸ್ಟ್ ಭೂತಪ್ಪನ ದೇವಸ್ಥಾನಕ್ಕೆ ಕೊಡೋದು. ಸೊ ಸಂಕಲ್ಪ ಪೂಜೆ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದೀನಿ. ಸೊ ನೀವ್ ಇಲ್ಲಿ ನೋಡ್ತಿರಲ್ಲ, ಇದೇ ಚೌಡೇಶ್ವರಿ ಅಮ್ಮನವ್ರದ್ದು ವ್ಯೂ ಪಾಯಿಂಟ್. ಅಂದ್ರೆ ಇಲ್ಲಿ ಭೂತಪ್ಪನ ದೇವಸ್ಥಾನ ಹತ್ರ ನಿಂತ್ಕೊಂಡ್ರೆ ಫುಲ್ ದೇವಸ್ಥಾನ ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಕಾಣಿಸುತ್ತೆ. ಇನ್ನೊಂದ್ ಕಡೆ ರಕ್ತೇಶ್ವರಿ ದೇವಸ್ಥಾನ ಕೂಡ ಇದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಇದು ಒಂದು 18ನೇ ಶತಮಾನದಲ್ಲಿ ದೇವಸ್ಥಾನ ಕಟ್ಟಿರೋದು. ಇದ್ರ ಬಗ್ಗೆ ಪ್ರತಿಯೊಂದು ಲೈನ್ ಕೂಡ ಭೂತಪ್ಪನ ದೇವಸ್ಥಾನ ಮುಂದೆಗಡೆ ಅಲ್ಲಿ ಬರ್ದಿದ್ದಾರೆ, ಶಾಸನ ಬರ್ದಿದ್ದಾರೆ. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಲ್ಲಿ ಪ್ರಸಾದ ಕೂಡ ತಗೊಂಡು ನಾವು ಹೊರಟ್ವಿ. ಸೊ ಮಧ್ಯಾಹ್ನ ತುಂಬಾ ಬಿಸಿಲು ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಸ್ವಲ್ಪ ಊಟ ಮಾಡ್ಕೊಂಡು ಹೊರಡೋಣ ಅಂತ ಆನ್ ದ ವೇ ಒಂದು ಡಾಬಾಕ್ಕೆ ಊಟಕ್ಕೆ ಹಾಕಿದ್ವಿ. ಸೊ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರಿಂದ ನಾವು ನಾನ್ ವೆಜ್, ವೆಜ್ ಅಷ್ಟೇನೆ. ನಾವ್ ಅನ್ಕೊಂಡಿರೋ ತರ ಹೋಟೆಲ್ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಸಿಕ್ಕಾಬಟ್ಟೆ ಅಂದ್ರೆ ತುಂಬಾ ತುಂಬಾ ಸರ್ಚ್ ಮಾಡ್ತಾ 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 ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಹೋಟೆಲ್ಗೆ ಬಂದ್ವಿ. ಅಲ್ಲಿ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನ್ ಆಗ್ಲಿಲ್ಲ. ಬಟ್ ಹೊಟ್ಟೆ ಹಸು ಅಂದ್ರೆ ಆಲ್ಮೋಸ್ಟ್ ನಾವೊಂದು 3:30 ಆಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಆಲ್ಮೋಸ್ಟ್ ನಾವು ಚನ್ನಗಿರಿ ನಿಯರ್ ಬಂದ್ಬಿಟ್ಟಿದ್ವಿ. ಸೊ ಅಣ್ಣ ಸ್ವಲ್ಪ ಸ್ಪೀಡ್ ಆಗಿ ಗಾಡಿನ ಓಡಿಸ್ತಿರೋದ್ರಿಂದ ಸೊ ಬೇಗನೆ ಬಂದ್ವಿ ಅಂತಾನೆ ಹೇಳ್ಬೋದು. 3:30ಗೆ ನಾವು ಚನ್ನಗಿರಿ ಬಿಟ್ಟಿದ್ವಿ. ಆಲ್ಮೋಸ್ಟ್ ಅಲ್ಲೇ ನಿಯರ್ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಗಾಸಿಪ್ ಮಾತಾಡ್ತಾ ಇದ್ವಿ, ಏನೇನಾಯ್ತು, ಏನೇನ್ ಮಾಡಿದ್ವಿ ನಾವೆಲ್ರು ಅಂತ. ಚೆನ್ನಾಗಿತ್ತು ಗಾಸಿಪ್ ಎಲ್ಲಾನು ಅಂತ ಹೇಳ್ತಾ ಊಟ ಎಲ್ಲ ಮುಗಿಸಿ ಮತ್ತೆ ಹೊರಟ್ವಿ. ಸೊ ನೀವು ಯಾರೆಲ್ಲ ಸಿಗಂದೂರಿಗೆ ಬಂದಿದ್ದೀರಾ, ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ತುಂಬಾ ಚೆನ್ನಾಗಿತ್ತು ದರ್ಶನ ಕೂಡ. ಸೊ ಜನ ಏನು ಜಾಸ್ತಿ ಇಲ್ಲ. ಸೊ ನಾನು ಈ ಫೋನಲ್ಲಿ ವಿಡಿಯೋ ಮಾಡೋದಕ್ಕೆ ಚಾರ್ಜಿಂಗ್ ತುಂಬ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಈ ಮೊಬೈಲಲ್ಲಿ ಮಾಡ್ತೀನಿ. ಸೊ ಕ್ಲಾರೆನ್ಸಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಸೊ ಆದ್ರೂ ಫಿಗರ್ಗಿಂತ ಮ್ಯಾಟ್ರ್ ತುಂಬ ಮುಖ್ಯ. ಸೊ ಚೆನ್ನಾಗಿರುತ್ತೆ. ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಇಷ್ಟೆಲ್ಲ ವ್ಯೂಸ್ ಹೋಗ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಂತ ಹೇಳ್ತಾ
ಈ ವಿಡಿಯೋನ ನಿಮ್ಮೆಲ್ಲರಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ.